ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿರುವ ಮತದಾನದ ಹಕ್ಕನ್ನು ಚಲಾಯಿಸಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಭುಗಳಾದ ಮತದಾರರಿಗೆ ಮೋಸ ಮಾಡುವ ಜೊತೆಗೆ ಟಿ.ಡಿ. ರಾಜೇಗೌಡ ಅವರಿಗೂ ಕೂಡ ಜೀವರಾಜ್ ಅವರು ಮೋಸ ಮಾಡಿದ್ದಾರೆ. ಈ ಪ್ರಕರಣವು ಮೇಲ್ನೋಟಕ್ಕೆ ಟ್ಯಾಂಪರಿಂಗ್ ಆಗಿರುವುದು ಕಂಡುಬಂದಿದೆ ಎಂದು ಕೆಪಿಸಿಸಿ ರಾಜ್ಯ ವಕ್ತಾರರಾದ ಎಚ್. ದೇವರಾಜ್ ಅವರು ಹೇಳಿದ್ದಾರೆ. ಕ್ಷೇತ್ರದ ಒಂದು ಘಟನೆ ಏನಿದೆ ಅದು ಅತ್ಯಂತ ಹೇದುವಾಗಿರ್ತಕ್ಕಂಥ ಘಟನೆ ಮತ್ತು ಪ್ರಜಾಪ್ರಭುತ್ವ ಕಗ್ಗೊಲೆ ಆಗಿರ್ತಕ್ಕಂಥ ಒಂದು ಘಟನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇಡೀ ದೇಶದ ಇತಿಹಾಸದಲ್ಲಿ ಈ ರೀತಿಯ ಘಟನೆಗಳು ಎಲ್ಲೂ ಕೂಡ ನಡೆದಿರೋಕ್ಕೆ ಸಾಧ್ಯ ಇಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ 255 ಮತದಾರರು ಅಫಿಷಿಯಲ್ಸ್ ಸರ್ಕಾರಿ ನೌಕರರು ಮತ ಹಾಕಿರ್ತಾರೆ. ಭಾಳ ಎಜುಕೇಟೆಡ್ಸ್ ಅವರೇ ಟ್ರೈನ್ ಅಪ್ ಮಾಡ್ತಕ್ಕಂಥದ್ದು, ಮತದಾರರಿಗೆ ಯಾರು ಮತ ಹಾಕಬೇಕು ಅಂತ ಟ್ರೈನಿಂಗ್ ಕೊಡ್ತಕ್ಕಂಥವ್ರು ಮತ ಹಾಕಿದ್ದಾರೆ. ಆದರೆ ಅವ್ರು ಹಾಕಿರ್ತಕ್ಕಂಥ ಓಟಿನ ಬ್ಯಾಲೆಟಲ್ಲಿ ಡಬಲ್ ಎಂಟ್ರಿ ಆಗಿದೆ ಅಂತಂದರೆ ನಾವು ಯಾರ ಮೇಲೆ ಗುಮಾನೆ ಮಾಡಬೇಕು? ಸರ್ಕಾರಿ ನೌಕರರ ಮೇಲೆ ಗುಮಾನೆ ಮಾಡಬೇಕಾ, ಅಥವಾ ಚುನಾವಣಾಧಿಕಾರಿಗಳ ಮೇಲೆ ಗುಮಾನೆ ಮಾಡಬೇಕಾ, ಅಥವಾ ನಮ್ಮ ವಿರೋಧಿ ಪಕ್ಷದ ಮೇಲೆ ಗುಮಾನೆ ಮಾಡಬೇಕಾ? ನಮಗಿರ್ತಕ್ಕಂಥ ಗುಮಾನೆ ಏನು ಅಂತಂದರೆ ಅದು ಟ್ರ್ಯಾಪಿಂಗ್ ಆಗಿದೆ, ಸಂಪೂರ್ಣ ಬೋಗಸ್ ಮಾಡಿದ್ದಾರೆ. 2 ಚಿಹ್ನೆನ ಎಳೆಯೋದ್ರ ಮುಖಾಂತರ, ಗುರುತನ್ನು ಹಾಕೋದ್ರ ಮುಖಾಂತರ ನಮ್ಮ ಅಭ್ಯರ್ಥಿಗೆ ಬಿದ್ದಿರತಕ್ಕಂಥ ಮತವನ್ನು ಸಂಪೂರ್ಣ ಟ್ಯಾಂಪರಿಂಗ್ ಮಾಡಿರೋದ್ರಿಂದ ನಾವು ನಮ್ಮ ಪಕ್ಷ ಒತ್ತಾಯ ಮಾಡುತ್ತೆ ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆ ಆಗಬೇಕು. ಚುನಾವಣಾ ಆಯೋಗದಿಂದ ಒಂದು ಉನ್ನತ ಮಟ್ಟದ ತನಿಖೆ ಮಾಡೋದ್ರ ಜೊತೆಗೆ ನ್ಯಾಯಾಂಗ ತನಿಖೆಯನ್ನು ಕೂಡ ಮಾಡಬೇಕು. ಆಮೇಲೆ ನಮ್ಮದೇ ಆದಂಥ ತನಿಖಾ ತಂಡ ಏನಿದೆ ಎಸ್ ಐ ಟಿ ಮುಖಾಂತರ ತನಿಖೆ ಮಾಡಿಸ್ಬೇಕು ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ ಎಣಿಕೆ ಸಂದರ್ಭದಲ್ಲಿ ಎಲ್ಲಾ ಪಕ್ಷದ ಹಾಗೂ ಸ್ವತಂತ್ರ ಅಭ್ಯರ್ಥಿಗಳ ಪರವಾಗಿ ಇದ್ದ ಚುನಾವಣಾ ಮತ ಎಣಿಕೆ ಏಜೆಂಟ್ ಹಾಗೂ ಚುನಾವಣಾ ಅಧಿಕಾರಿಗಳ ಸಮಕ್ಷಮದಲ್ಲಿ ರಾಜೇಗೌಡರ ಪರವಾಗಿ ಸಿಂಧು ಆಗಿದ್ದ 257 ಮತಗಳು 3 ವರ್ಷಗಳ ಬಳಿಕ ಮತಗಳು ಹೇಗೆ ಅಸಿಂಧು ಆಗಲು ಸಾಧ್ಯ ಎಂಬ ಪ್ರಶ್ನೆ ಮೂಡಿದೆ ಎಂದರು. ರಾಜಕಾರಣದಲ್ಲಿ ಬಹಳ ಸಭ್ಯವಾಗಿರ್ತಕ್ಕಂಥ ರಾಜಕಾರಣಿ ಅವರೆಲ್ಲೂ ಕೂಡ ಅವ್ರ ಮೇಲೆ ಗುರುತರುವಂಥ ಆಪಾದನೆಗಳು ಒಂದೇ ಒಂದು ಆಪಾದನೆ ಇಲ್ಲ, ಭ್ರಷ್ಟಾಚಾರದ ಆಪಾದನೆ ಆಗಲಿ, ಬೇರೆ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಹೋಗುವಂಥ ಆಪಾದನೆ ಆಗಲಿ, ಯಾವುದೂ ಕೂಡ ರಾಜಕಾರಣ ಈ ಜಿಲ್ಲೆಯಲ್ಲಿ ನಾವು ಕಂಡಂಥ ಸಭ್ಯ ರಾಜಕಾರಣಿ ಅವರ ಪರವಾಗಿ ನಮ್ಮ ಪಕ್ಷ ಭಾಳ ಗಟ್ಟಿಯಾಗಿ ನಿಲ್ಲುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ರಾಜೇಗೌಡರಿಗೆ ಆಗಿರ್ತಕ್ಕಂಥ ನೋವು ಬರೀ ರಾಜೇಗೌಡ ಕುಟುಂಬಕ್ಕೆ ರಾಜೇಗೌಡರಿಗೆ ಆಗಿರ್ತಕ್ಕಂಥದ್ದಲ್ಲ, ಇಡೀ ಕಾಂಗ್ರೆಸ್ಗೆ ಆಗಿರ್ತಕ್ಕಂಥ ನಾವು ಇದನ್ನು ಪ್ರತಿಷ್ಠೆಯಾಗಿ ತಗೊಳ್ತೀವಿ. ಇದು ಬಹುಶಃ ಯಾವ ಮಟ್ಟಕ್ಕೆ ಹೋದರೂ ನಾವು ಬಿಡೋದಿಲ್ಲ. ನಾವು ನಿನ್ನೆನೇ ನೋಡಿದ್ರು, ನಿನ್ನೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ರಾಜೇಗೌಡರಿಗೆ ಹಾಕಿರ್ತಕ್ಕಂಥ MLA ಬೋರ್ಡನ್ನು ಕಿತ್ತಾಕಿದ್ದಾರೆ. ಗೂಂಡಾಗಿರಿ ಸಂಸ್ಕೃತಿ ಜೀವರಾಜ್ ಅವರು ಹೇಳ್ತಾರೆ, ನಾನು ಯಾವುದೇ ರೀತಿಯ ಗೂಂಡಾಗಿರಿ ಸಂಸ್ಕೃತಿ ಮಾಡೋದು ಅದನ್ನು ಒಪ್ಪಲ್ಲ ಅಂತ. ನಿನ್ನೆ ಘಟನೆ ಬಗ್ಗೆ ಏನು ಹೇಳ್ತೀವಿ? ಚುನಾವಣೆ ಆಯ್ತಪ್ಪ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಿಮಗೆ, ನೀವು MLA ಅಂತ ಇಟ್ಕೊಬೇಡೋಣ. ಆದರೆ ರಾಜೇಗೌಡರು ಬೋರ್ಡ್ ಕೀಳೋರು ಯಾರು ಕಿತ್ತಾಕಬೇಕು? ಅಧಿಕಾರಿಗಳು ಕೇಳಬೇಕು, ಅಲ್ಲಿರ್ತಕ್ಕಂಥ PDO ಕೇಳಬೇಕು, BJP ಕಾರ್ಯಕರ್ತರಿಗೆ ಯಾರು ಅಧಿಕಾರ ಕೊಟ್ಟರು? ನಾನು ಈ ಸಂದರ್ಭದಲ್ಲಿ ಅದು ಕೊಪ್ಪದಲ್ಲಾಗಿದೆ, ಎನ್ನಾರ್ಪುರದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಮನವಿ ಮಾಡ್ತಾಯಿದ್ದೀನಿ, ಒತ್ತಾಯ ಮಾಡ್ತಾಯಿದ್ದೀನಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಹೇಳ್ತಾಯಿದ್ದೀನಿ. ಅದು ಯಾರು ಬೋರ್ಡನ್ನು ಕಿತ್ತಾಕಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋದ್ರ ಮುಖಾಂತರ ಈ ರೀತಿಯ ದೌರ್ಜನ್ಯ ಮಾಡ್ತಕ್ಕಂಥ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡಬೇಕು ಅಂತೇಳಿ ಜಿಲ್ಲಾಧ್ಯಕ್ಷರಿಗೂ ಹೇಳ್ತಾ ಇದ್ದೀನಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಈ ರೀತಿಯ ಘಟನೆಗಳು ನಡೀಬಾರ್ದು. ಸಪೋಸ್ ಜೀವರಾಜ್ ಅವರೇ MLA ಆಗಿತ್ತು, ರಾಜೇಗೌಡರು ಲಾಟ್ರಿಯಿಂದ ಏನಾದರೂ ಗೆದ್ದಿದ್ರೆ ನಾವು ಬೋರ್ಡ್ ಕಿತ್ತಾಕ್ತಾರೆ. ಅವತ್ತು ಸರ್ಟಿಫಿಕೇಟ್ ಕೊಟ್ಟಲ್ಲ 23 ಇಸ್ವಿನಲ್ಲಿ ರಾಜೇಗೌಡರು ಶಾಸಕರಾಗಿದ್ದಾರೆ. ಅವತ್ತು ನಮ್ಮ ಸರ್ಕಾರ ಬಂದಂಥ ದಿನ ಜೀವರಾಜ್ ಅವತ್ತು MLA ನಾವು ದೌರ್ಜನ್ಯ ಮಾಡಿದ್ವಿ. ನಮ್ಮ ಪಕ್ಷದ ಕಾರ್ಯಕರ್ತರು ಹೋಗಿ ಅವ್ರ ಮನೆ ಹತ್ರ ಆಗಲಿ ಅವ್ರ ಆಫೀಸ್ಗಾಗಲಿ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಈ ರೀತಿಯ hasty ಡಿಸಿಷನ್ಗಳನ್ನು BJPಯ ಮುಖಂಡರುಗಳು ಮತ್ತು ಜೀವರಾಜರವರು ಬಿಡಬೇಕು. ಜೀವರಾಜರವರು ನಯಾನಾಜುಕಿಂದ ಮಾತಾಡ್ತಾರೆ, ಭಾಳ ನಯಾನಾಜುಕು. ನಾನು ಯಾವ ರೀತಿ ಆ ರೀತಿಯ ಘಟನೆಗಳನ್ನು ಮಾಡೋದಿಲ್ಲ, ನಾನು ಭಾಳ ಸಭ್ಯ ಅಂತಾರೆ. ಇದ್ರ ಬಗ್ಗೆ ಯಾಕೆ ನೀವು ಉತ್ತರ ನಿಮ್ಮ ಕಾರ್ಯಕರ್ತರಿಗೆ ಬುದ್ಧಿ ಹೇಳಿಲ್ಲ? ನೀವು
ಯಾಕೆ ಹೇಳಿಲ್ಲ ರೀ? ಕಾರ್ಯಕರ್ತರನ್ನ ಗುಂಡಾಗಿರಿ ಮಾಡಕ್ಕೆ ಬಿಟ್ಟಿದ್ರು. ಕಾರ್ಯಕರ್ತರನ್ನ ಗುಂಡಾಗಿರಿ ಮಾಡಕ್ಕೆ ಬಿಟ್ಟು ಗುಂಡಾಯುಧ ಮಾಡಿಸಿ ಇವತ್ತಿಲ್ಲಿ ದೌರ್ಜನ್ಯ ಮಾಡೋದಕ್ಕೆ ಬಿಟ್ಟಿದ್ದೀರಾ? ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ನಮಗೂ ಬರುತ್ತೆ ಭಾರತ್ ಮಾತಾ ಕಿ. ಭಾರತ ದೇಶ ಇವ್ರ ಅಪ್ಪಂದ, ಇವ್ರದ ದೇಶ, ಅಥವಾ ಇವ್ರು ಕಟ್ಟಿದ್ದಾರೆ ಸ್ವತಂತ್ರ ಹೋರಾಟಗಾರರು. ಭಾರತ ದೇಶವನ್ನು ಕಟ್ಟಿರ್ತಕ್ಕಂಥವ್ರು ಈ ದೇಶದ 107 ಕೋಟಿ ಜನರು ಕೂಡ ಭಾರತ ದೇಶಕ್ಕೆ ಕಟ್ಟಿದ್ದಾರೆ. ಇವ್ರು ಮಾತ್ರ ಅಲ್ಲ, ಬಿಜೆಪಿಯವರು ಮಾತ್ರ ಭಾರತ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ, ಕಾಂಗ್ರೆಸ್ ಮುಖಂಡರಾದ ಹಿರೇಮಗಳೂರು ರಾಮಚಂದ್ರ, ಶಿವಕುಮಾರ್, ಶಾಂತಕುಮಾರ್, ರಮೇಶ್, ಶಾದಾಬ್, ಸುಮಾ ಭರತ್ ಉಪಸ್ಥಿತರಿದ್ದರು.